ಎಚ್ ಆರ್ ಸರ್ಲೇವೇಟ್ ಇಂದ ದರ್ಶನ್ ಸರ್ ನೋಡಕ್ ಬಂದಿದೀವಿ. ಊರಲ್ಲಿಲ್ಲ ಅಂತ ಹೇಳಿದ್ರು, ಏನೋ ನಮ್ಗೆ ನೋಡ್ಬೇಕು, ಬರ್ತಾರೆ ಇರ್ತಾರೆ ಅಂತ ಒಂದು ಇದಿತ್ತು, ಅದಕ್ಕೆ ಬಂದಿದೀವಿ ನೋಡಕ್ಕೆ. ನಾವು ಹುಟ್ಟು ಬೆಳೆದಿದ್ದೆಲ್ಲ ಕೊಳ್ಳೇಗಾಲ, ಇರೋದು ಎಚ್ ಆರ್ ಸರ್ಲೇವೇಟು, ಅಲ್ಲಿಂದ ಇಲ್ಲಿಗೆ ಬಂದಿದ್ವಿ. ಹ್ಯಾಪಿ ಬರ್ತ್ಡೇ ದರ್ಶನ್ ಸರ್. ತುಂಬಾ ಚೆನ್ನಾಗಿರ್ಬೇಕು, ತುಂಬಾ ಬೆಳಿಬೇಕು ಅವರು, ಅಷ್ಟೇ. ತುಂಬಾ ಫ್ಯಾನ್ಸ್ ಇದಾರೆ, ಅವ್ರಿಗೆ ಹೇಳಕ್ಕೆ ಆಗಲ್ಲ ಏನಂತ ಹೇಳೋದು. ಅವ್ರನ್ನ ಇಲ್ಲಿ ಇಟ್ಕೊಂಡಿದ್ದಾರೆ ಫ್ಯಾನ್ಸ್ನೆಲ್ಲ, ಅದಕ್ಕಿಂತ ಇನ್ನೇನ್ ಬೇಕು. ನಮ್ಗಂತೂ ತುಂಬಾ ಇಷ್ಟ, ಅದಕ್ಕೋಸ್ಕರನೇ ಬಂದಿದ್ವಿ. ಇವತ್ತು ಅಲ್ಲಿಂದ ಟೂರಿಂದ ಬಂದಿದ್ದಕ್ಕೂ ಸ್ವಲ್ಪ ಬೇಜಾರು, ಬಾಸ್ ನೋಡಕ್ ಆಗಿಲ್ಲ ನಮಗೆ. ಬಟ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಇಲ್ಲಪ್ಪ ನನಗೆ ಹೆಲ್ತ್ ಇಶ್ಯೂ ಇರೋದ್ರಿಂದ ಸಿಗಲ್ಲ, ಯಾರು ಬೇಜಾರಾಗಬೇಡಿ, ಬರಬೇಡಿ ಅಂತ. ಬಟ್ ಅಲ್ಲಿ ಏನೋ ಅವ್ರು ಇರಲಿ, ಸಿಗಲೇ ಇರಲಿ, ಬಟ್ ಬರಬೇಕು. ಪ್ರತಿ ವರ್ಷ ಬರ್ತೀವಿ, ಅದೇ ಥರನೇ ಈ ವರ್ಷ ಬಂದಿದ್ದೀವಿ. ಬಾಸ್ ನೋಡೋಕೆ ಆಗಲಿಲ್ಲ ಅಂದರೆ ಅವ್ರ ಮನೆ ನೋಡಿದ್ದೀವಿ, ಸಾಕು, ಖುಷಿ ಆಯ್ತು, ನಮಗೇನು ತೊಂದರೆ ಇಲ್ಲ. ಅವ್ರ ಅಪ್ಪಟ ಅಭಿಮಾನಿಗಳು, ಹೆಚ್ಚು ಕಡಿಮೆ 20 ವರ್ಷದಿಂದ ಅವ್ರ ಅಭಿಮಾನಿಗಳು. ನಾನು ದರ್ಶನ್ ಸರ್ ಅಭಿಮಾನಿ, ಕರಿಯ ಮೂವಿಯಿಂದ ಅವ್ರ ಅಭಿಮಾನಿ. ಅವ್ರಿಗೋಸ್ಕರನೇ ಎಲ್ಲ ಟಿ ಶರ್ಟ್ ಹಾಕ್ಸಿದ್ದೀವಿ, ದಾವಣಗೆರೆ ಹಾವೇರಿ ಎಲ್ಲ ಬ್ಯಾನರ್ ಹಾಕ್ಸಿದ್ದೀವಿ, ಎಲ್ಲ ಊಟದ ವ್ಯವಸ್ಥೆ ಎಲ್ಲ ಮಾಡಿದ್ದೀವಿ, ಎಲ್ಲ ಪಟಾಕಿ ಸಂಭ್ರಮ ಎಲ್ಲ ಇರೋದೆ. ಮೇಡಮ್, ನಾವಂತೂ ಕಟ್ಟಾಭಿಮಾನಿಗಳು. ನಾವು ಬಂದಿರೋದು ಬಳ್ಳಾರಿಯಿಂದ. ನನ್ನ ಹೆಸರು ಉಮಾ ಅಂತ. ಡಿ.ವಾಸ್ ಸರ್ ಅಂದ್ರೆ ನಂಗೆ ತುಂಬಾ ಇಷ್ಟ. ಸರ್ ಹೇಳಿದ್ರು ಬರ್ಬೇಡ್ರಿ, ನನ್ಗೆ ಹೆಲ್ತ್ ಇಶ್ಯೂ ಐತಿ, ಈ ಸತಿ ಸಿಗಲ್ಲ, ನೆಕ್ಸ್ಟ್ ಟೈಮ್ ನಾನು ಪಕ್ಕ ನಿಮಗೆ ಭೇಟಿ ಮಾಡ್ತೀನಿ ಅಂತ. ಸೊ ಆದ್ರೂ ಡಿ.ವಾಸ್ಗೋಸ್ಕರ ನಾವೊಂದು ಕವನ ಬರೆದಿದ್ದೀನಿ. ಸರ್, ಭಕ್ತಿ ದೇವರಿಗಾಗಿ, ಉಸಿರು ಹೆತ್ತವರಿಗಾಗಿ, ಸ್ನೇಹ ಸ್ನೇಹಿತರಿಗಾಗಿ, ಪ್ರೀತಿ ಪ್ರೀತರಿಗಾಗಿ, ಆದರೆ ಅಭಿಮಾನ ಯಾವತ್ತಿದ್ರು ನಮ್ಮ ಡಿ.ವಾಸ್ಗಾಗಿ ಹೇಳಕ್ ಇಷ್ಟಪಡ್ತೀನಿ ಸರ್. ಇನ್ನೊಂದು BTSL ಸೀಟು ಬೆಂಗಳೂರಲ್ಲಿ ಸೈಟ್, ನಮ್ಮ ಡಿ.ವಾಸ್ ಹುಡುಗರ ಹಟ್ಟ ಸಿಗ್ಬೇಕಂದ್ರೆ ಪುಣ್ಯ ಮಾಡ್ಬೇಕು. ಜೈ ಡಿ.ವಾಸ್. ನಾವು ಇಲ್ಲಿಯವರೇನೆ, ನಾವು ಕನಕಪುರ ಇರೋದು. ಬಾಸ್ ನೋಡೋ ಅಂತ ಬಂದು ಬಾಸ್ ಸಿಗ್ಲಿಲ್ಲ, ಒಂಥರ ಮನ್ಸಿಗೆ ಬೇಜಾರಾಯ್ತಾ ಅದು, ಅಷ್ಟೇ. ಅಭಿಮಾನ ಅನ್ನೋದು ಈಗಿನಿಂದ ಅಲ್ಲ, 15 ವರ್ಷದಿಂದ ಅಭಿಮಾನ. ಶಿವಮೊಗ್ಗದಿಂದ ಬಂದಿದ್ವಿ, ಬಾಸ್ ನೋಡೋಣ ಅಂತ ಬಂದ್ವಿ. ಒಂಥರ ಜೊತೆ ಎಲ್ಲ ಹೋಗಿದ್ರು, ಬಾಸ್ ನೋಡೋಣ ಅಂತ ಅನಿಸ್ತು, ಅದಕ್ಕೋಸ್ಕರ ಬಂದಿದ್ವಿ. ಬಾಸ್ ಮನೇಲಿ ಇಲ್ಲ ಅಂತ ಹೇಳಿದ್ರು, ಅವ್ರು ಮುಂಚೆನೇ ಹೇಳಿದ್ರು. ನಾವು ಏನೋ ಪರ್ಸ್ನಲಾಗಿ ಏನೋ ಸಿಗ್ಬೋದೇನೋ ಅಂತ ಒಂದು ಆಸೆಯಿಂದ ಬಂದಿದ್ವಿ. ಆದರೂ ಬಾಸ್ ಇಲ್ಲ ಅಂತ ಹೇಳಿದ್ರು. ಸ್ವಲ್ಪ ಮನಸ್ಸಿಗೆ ಒಂಚೂರು ಬೇಜಾರನ್ನ ಇರುತ್ತೆ, ಸ್ವಲ್ಪ ಮನಸ್ಸಿಗೆ ಬೇಜಾರಾಯಿತು. ಎಲ್ಲಿ ಮುಂದಿನ ವರ್ಷ ಬೇಕಾದ್ರೆ ನಾವು ಗ್ರ್ಯಾಂಡ್ ಮಾಡೋದು ಸ್ವಲ್ಪ